ವೀಕ್ಷಕರೇ, ಇವತ್ತು ಎಲ್ಲರೂ ಕೂಡ ಫೆಬ್ರವರಿಯ ಭವಿಷ್ಯವನ್ನ ತಿಳ್ಕೊಳ್ಳಿಕ್ಕೆ ಕುತೂಹಲಿಗಳಾಗಿದ್ದೀರಿ. ಸೊ ಇವತ್ತು ಫೆಬ್ರವರಿಯ ಭವಿಷ್ಯವನ್ನ ಆರಂಭ ಮಾಡೋದಾದ್ರೆ, ಸೊ ಇದೇ ಒಂದು ಸಣ್ಣ ತಿಂಗಳು ಅಲ್ವಾ, ಇಡೀ ವರ್ಷದಲ್ಲಿ ಬರುವಂತಹ ಸ್ಮಾಲೆಸ್ಟ್ ಮಂತ್ ಅಂದ್ರೆ ಫೆಬ್ರವರಿ. ಬಟ್ ಹೇಗಿರುತ್ತೆ ಈ ಸಲ ಫೆಬ್ರವರಿ ಅಂತ ನೋಡೋದಾದ್ರೆ, ಜನರಲ್ ಆಗಿ ಫೆಬ್ರವರಿ ಹೇಗೆ ಬರ್ಬೋದು ಮ್ಯಾಮ್ ಈ ಸಲ? ಜನರಲ್ ಆಗಿ ನಾವು ಕಾರ್ಡ್ ರೀಡಿಂಗ್ ಮೂಲಕನೇ ನೋಡ್ಬಿಡೋಣ. ಕಾರ್ಡ್ ರೀಡಿಂಗ್ ನ ಮೂಲಕ ನೋಡೋದಾದ್ರೆ ಫೆಬ್ರವರಿ ತಿಂಗಳು ಹೇಗಿದೆ ಅಂತ ಜನರಲ್ ಆಗಿ ಒಂದ್ 2-3 ಕಾರ್ಡ್ಗಳನ್ನು ತೆಗೆದು ಜನರಲ್ ರೀಡಿಂಗ್ ಗಳನ್ನ ಕೊಡೋಣ. ಫೆಬ್ರವರಿ ತಿಂಗಳಲ್ಲಿ ಎಲ್ಲ ತರಹದ ಶುಭ ಫಲಗಳು. ಲವ್ ರಿಲೇಶನ್ಶಿಪ್ಸ್ಗಂತೂ ಈ ತಿಂಗಳು ತುಂಬಾ ಪಾಸಿಟಿವ್ ಆದಂತಹ ತಿಂಗಳು. ಯಾಕೆ ಅಂತ ಹೇಳಿದ್ರೆ ಈ ತಿಂಗಳಲ್ಲಿ ಪ್ರೇಮಿಗಳ ದಿನ ಕೂಡ ಬರುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಆ ವಿಚಾರವನ್ನ ತಗೊಂಡಾಗ ನಮ್ಗೆ ಇದು ತುಂಬಾ ಪಾಸಿಟಿವ್ ಆದಂತಹ ಮಂತ್ ಅಂತ ಹೇಳ್ಬಹುದು. ಇನ್ನು ಹಣಕಾಸಿನ ವಿಚಾರಕ್ಕೆ, ಜಾಬ್ ಸ್ಟೆಬಿಲಿಟಿ ವಿಚಾರಕ್ಕೆ, ಈ ವಿಚಾರಕ್ಕೆ ಬಂದ್ರು ಕೂಡ ಇದು ಪೂರ್ತಿ ಪಾಸಿಟಿವ್ ಆದಂತಹ ತಿಂಗಳು. ಆಲ್ಮೋಸ್ಟ್ ನಿಮ್ಗೆ ಅಂದುಕೊಂಡಂತಹ ಕೆಲಸಗಳು 80% ಚಾನ್ಸಸ್ ಆಗುತ್ತೆ. ಯಾರೋ ಒಬ್ಬರು ಒಂದು ದೊಡ್ಡ ಪೊಸಿಷನ್ ಅಲ್ಲಿ ಇರುವಂತವ್ರು ಅಥವಾ ಯಾರೋ ಒಬ್ರು ನಮ್ಮ ಒಂದು ಸ್ಟೇಟ್ ಅಲ್ಲಿ ಅಥವಾ ನಮ್ಮ ಜನಗಳನ್ನ ಬ್ಲೆಸ್ ಮಾಡಕ್ಕೆ ಈ ಟೈಮಲ್ಲಿ ಒಂದು ಶುಭ ಹಾರೈಸ್ಕೊಳ್ಳೋಕೆ ಅಂತ ತಗೊಳ್ಳೋಣ. ಯಾರಾದ್ರೂ ಒಬ್ರು ನಮ್ಗೆ ಒಳ್ಳೆಯದಾಗ್ಲಿ, ಸರ್ವ ಜನಾಂಗಕ್ಕೂ ಒಳ್ಳೇದಾಗ್ಲಿ ಅಂತ ಯಾರೋ ಒಬ್ರು ಗುರುಗಳು ನಮ್ಮನ್ನ ಬ್ಲೆಸ್ ಮಾಡ್ತಾ ಇರ್ತಾರೆ ಈ ಸಮಯದಲ್ಲಿ ಅಂತ ಹೇಳ್ಬಹುದು. ಓವರ್ ಆಲ್ ಆಗಿ ಚೆನ್ನಾಗಿದೆ ಫೆಬ್ರವರಿ ತಿಂಗಳು. ಓಕೆ, ಇನ್ನು ರಾಶಿಗಳ ವಿಚಾರಕ್ಕೆ ಬರೋದಾದ್ರೆ ಮೇಷರಾಶಿಯಿಂದ ಶುರು ಮಾಡ್ತೀವಿ. ಸೊ ಮೇಷರಾಶಿಯವರಿಗೆ ಹೇಗಿರುತ್ತೆ ಈ ತಿಂಗಳು ಅಂತ ಖಂಡಿತ ನೋಡೋಣ ಮಂಜರಿ. ಮೇಷರಾಶಿಯವರಿಗೆ ನಾವು ಎವ್ರಿ ಮಂತ್ ಮಾಡೋ ಹಾಗೆ ಕಾರ್ಡ್ಗಳನ್ನ ತೆಗೆಯೋಣ. ಸೊ ಅವರ ಫೈನಾನ್ಸ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಜೊತೆಗೆ ಆರೋಗ್ಯದ ವಿಚಾರವಾಗಿ. ಓಕೆ, ಫೈನಾನ್ಸ್, ರಿಲೇಶನ್ಶಿಪ್ ಹಾಗೇನೆ ಆರೋಗ್ಯ, 3 ಕಾರ್ಡ್ಗಳನ್ನ ನಾನಿಲ್ಲಿ ತೆಗೆದಿದ್ದೀನಿ. ಫೈನಾನ್ಸ್ ವಿಚಾರಕ್ಕೆ ಬಂದಾಗ ಇಲ್ಲಿ ನೋಡಿ, ಫೈನಾನ್ಷಿಯಲ್ ಗ್ರೋತ್, ಸಕ್ಸಸ್ನ ತೋರಿಸುವಂತಹ ತಿಂಗಳು ಇದು. ಸೊ ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಫೈನಾನ್ಷಿಯಲಿ ತುಂಬ ಸ್ಟೇಬಲ್ ಆದಂತಹ ಮಂತ್ ಅಂತ ಹೇಳ್ಬೋದು. ಗ್ರೋತ್ ಇರುವಂತಹ ಮಂತ್ ಅಂತ ಹೇಳ್ಬಹುದು. ಫೈನಾನ್ಷಿಯಲಿ ಇಟ್ ಇಸ್ ಟೋಟಲ್ ಪಾಸಿಟಿವ್ ಮಂತ್. ಯಾಕೆಂದ್ರೆ ಬಂದಿರುವಂಥದ್ದು ದ ಮೆಜಿಷಿಯನ್ ಅನ್ನುವಂಥ ಕಾರ್ಡ್. ಸೊ ಈ ಮೆಜಿಷಿಯನ್ ಅನ್ನುವಂಥ ಕಾರ್ಡ್ ಇದು ಪಾಸಿಟಿವ್ ಆದಂತಹ ಕಾರ್ಡು. ನಿಮ್ಮ ಕೆರಿಯರ್ನಲ್ಲಿ ನಿಮಗೆ ಇನ್ಫಿನಿಟ್ ಆದಂತಹ, ನಿಮಗೆ ಒಂದು ನೀವು ಅನ್ಕೊಂಡಿರಲ್ಲ ಈ ಲೆವೆಲ್ಗೆ ಗ್ರೋತ್ ಆಗುತ್ತೆ ಅಂತ, ಆ ಲೆವೆಲ್ನ ಗ್ರೋತ್ ಆಗೋದಕ್ಕೆ ಮೇಷರಾಶಿಯವರಿಗೆ ಅವಕಾಶ ಇರುತ್ತೆ. ಇನ್ನು ಎರಡನೆಯ ಕಾರ್ಡ್ ಬಂದು ಅವರ ರಿಲೇಶನ್ಶಿಪ್ ವಿಚಾರಕ್ಕೆ. ರಿಲೇಶನ್ಶಿಪ್ ವಿಚಾರಕ್ಕೆ ಇದನ್ನ ನೋಡೋದಾದ್ರೆ ನಾವು ರಿಲೇಶನ್ಶಿಪ್ನಲ್ಲಿ ಹೊಸ ಹೊಸ ಸರ್ಪ್ರೈಸಸ್ ಬರುತ್ತೆ. ಸ್ವಲ್ಪ ಮನಸ್ತಾಪಗಳು ಇರುತ್ತೆ, ಆದ್ರೆ ಕೂಡ ಅವರ ಸರ್ಪ್ರೈಸ್ಗಳು, ನಿಮ್ಮ ಒಂದು ಪಾರ್ಟ್ನರ್ ಅಥವಾ ನಿಮ್ಮ ಇಷ್ಟಪಟ್ಟಂಥವ್ರು, ನೀವು ಯಾರ ಜೊತೆನಾದರೂ ರಿಲೇಶನ್ಶಿಪ್ ಅಲ್ಲಿ ಇರ್ತೀರಾ, ಅವರು ನಿಮಗೆ ಸರ್ಪ್ರೈಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಹಳೆಯ ಮೆಮೊರಿಗಳು ಏನಿರ್ತವೆ, ನಿಮ್ಮ ಪಾಸ್ಟ್ ಮೆಮೊರೀಸ್, ಗುಡ್ ಮೆಮೊರೀಸ್ ಅಂತ ಹೇಳ್ತೀರಾ, ಅದನ್ನ ಮೆಲುಕು ಹಾಕ್ಕೊಳ್ತೀರಾ. ಹೋದ ವರ್ಷ ಈ ಥರ ಆಗಿತ್ತಲ್ವಾ, ನಾವು ಈ ಥರ ಮಾಡಿದ್ವಿ ಅಲ್ವಾ, ಈ ಥರ ನಮ್ಮ ಲೈಫ್ ಒಂದು ಸ್ಮೂತ್ ಆಗಿ ಹೋಗಿತ್ತು. ಈವನ್ ನಿಮ್ಮ ಪಾರ್ಟ್ನರ್ ಅಂತ ಏನು ಹೇಳ್ತೀವಿ, ಅವರು ಕೂಡ ನಾವು ಈ ಥರ ಇದ್ವಿ, ಪಾಸಿಟಿವ್ ಟೈಮ್ನ ನೀವು ಮೆಲುಕು ಹಾಕಿಕೊಳ್ಳುವಂಥ ಟೈಮ್ ಇದು ಅಂತ ಹೇಳ್ಬಹುದು. ರಿಲೇಶನ್ಶಿಪ್ ವಿಚಾರಕ್ಕೆ ಮತ್ತೆ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಇರಬಹುದು ಅಥವಾ ಯಾವುದೇ ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಪಾಸಿಟಿವ್ ಆದಂತಹ ಒಂದು ಕಾರ್ಡ್, ಹಳೆಯ ಒಂದು ಗುಡ್ ಮೆಮೊರೀಸ್ನ ತಗೊಂಡು ಮುಂದೆ ಹೋಗುವಂಥ ತಿಂಗಳಿದು ಅಂತ ಹೇಳ್ಬೋದು. ಇನ್ನು ಆರೋಗ್ಯಕ್ಕೆ ಬಂದ್ರೆ, ಆರೋಗ್ಯದ ವಿಚಾರಕ್ಕೆ ಬಂದಾಗ ನೋಡಿ, ಇಲ್ಲಿ ಅಷ್ಟೇನು 8 ಆಫ್ ಕಪ್ಸ್ ಅಂತ ತುಂಬಾ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಈ ಕಪ್ ಸ್ವಲ್ಪ ನೆಗೆಟಿವ್ ಆದಂತಹ ಕಪ್ ಆಗಿರುತ್ತೆ. ಇದು ನಮಗೆ ಪೂರ್ತಿ ಪ್ರಮಾಣದ ಪಾಸಿಟಿವ್ ಆದಂತಹ ಒಂದು ಟೈಮ್ನ ತೋರಿಸುವಂತಹ ಒಂದು ಕಾರ್ಡ್ ಆಗಿಲ್ಲದೆ ಇರೋದ್ರಿಂದ ಆರೋಗ್ಯದ ವಿಚಾರದಲ್ಲಿ ಮೇಷರಾಶಿಯವರು ಪೂರ್ತಿ ಪ್ರಮಾಣದ ಒಂದು ಗಮನವನ್ನು ಕೊಡಬೇಕಾಗತ್ತೆ ಅಂತ ಹೇಳ್ಬಹುದು. ಮತ್ತು ಇವರಿಗೆ ಒಂದು ಪರಿಹಾರ ಕೂಡ ಹೇಳ್ಬಿಡ್ತೀನಿ ನಾನು, ಸಿಂಪಲ್ ಆದಂತಹ ಪರಿಹಾರವನ್ನು ಹೇಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಇವರು ಸ್ಟ್ರೀಟ್ ಡಾಗ್ಸ್, ಬೀದಿ ನಾಯಿಗಳಿಗೆ ಆಹಾರವನ್ನು ತಿನ್ನಿಸೋದ್ರಿಂದ ಇವರ ಸಮಸ್ಯೆ, ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆ, ಯಾಕೆಂದರೆ ನಾವು ಮೇಷರಾಶಿಯವ್ರ ವಿಚಾರ ನೋಡಿದ್ವಿ, ಇವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಹಾಗೆ ರಿಲೇಶನ್ಶಿಪ್ ವಿಚಾರದಲ್ಲೂ ತೊಂದರೆ ಇಲ್ಲ, ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಕಾಣಿಸ್ತಾ ಇರೋದ್ರಿಂದ ಇವರು ಬೀದಿ ನಾಯಿಗಳಿಗೆ, ಅದರಲ್ಲೂ ಕಪ್ಪು ಬಣ್ಣದ ನಾಯಿಗೆ ಫೀಡ್ ಮಾಡೋದ್ರಿಂದ ಇವರ ಒಂದು ಪ್ರಾಬ್ಲಮ್ ಏನಿದೆ, ಹೆಲ್ತ್ ರಿಲೇಟೆಡ್ ಇಶ್ಯೂ ಏನಿದೆ, ಅದು ಸಾಲ್ವ್ ಆಗೋದಕ್ಕೆ ಅವಕಾಶ ಇದೆ. ತುಂಬಾ ಚೆನ್ನಾಗಿರುವಂತಹ ಸರಳ ಪರಿಹಾರ ಮಾಡಬಹುದು. ಜೊತೆಗೆ ಏಂಜಲ್ ಗೈಡೆನ್ಸ್
ಗೈಡೆನ್ಸ್ ಏನಾದ್ರು ಸಿಗಬಹುದಾ? ಖಂಡಿತ ಖಂಡಿತ. ನಾವು ಏಂಜಲ್ ಗೈಡೆನ್ಸ್ನ ಈ ಮೇಷರಾಶಿಯವರಿಗೆ ಯಾವ ರೀತಿಯ ಗೈಡೆನ್ಸ್ ಸಿಗುತ್ತೆ ಏಂಜಲ್ಸಿಂದ, ನಮ್ಮ ಏಂಜಲ್ಸ್ ಯಾವ ರೀತಿಯ ಒಂದು ದಾರಿಯನ್ನು ತೋರಿಸ್ತಾರೆ ಮೇಷರಾಶಿಯವರಿಗೆ ಅನ್ನೋದನ್ನು ನೋಡೋಣ. ಇದು ಪಾಸಿಟಿವ್ ಆದಂತಹ ಕಾರ್ಡ್, ಎಸ್ ಅನ್ನುವಂತಹ ಕಾರ್ಡ್ ಇದು. ಸೊ ನೀವೇನೇ ಕೆಲಸ ಮಾಡಬೇಕು ಅಂದ್ರೂ ಈ ತಿಂಗಳಲ್ಲಿ ನೀವು ಯಾವುದೇ ಒಂದು ಇದಿಲ್ಲದೆ, ಡೌಟ್ ಇಲ್ಲದೆ, ಯಾವುದೇ ಒಂದು ಅನುಮಾನ ಇಲ್ಲದೆ, ಯಾವುದೇ ಒಂದು ಆ ಕಡೆ ಈ ಕಡೆ ಯೋಚನೆ ಮಾಡದೆ ನೀವು ಆ ಕೆಲಸಕ್ಕೆ ಕೈ ಹಾಕಿದ್ರೆ ಅದರಲ್ಲಿ ಸಕ್ಸಸ್ ಸಿಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಏಂಜಲ್ಸ್ ನಿಮ್ಮನ್ನ ಪೂರ್ತಿ ಪ್ರಮಾಣದಲ್ಲಿ ನೀನು ಮುಂದಕ್ಕೆ ಹೋಗಬಹುದು ಅನ್ನುವಂಥ ಒಂದು ಸಿಗ್ನಲ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ರಾಶಿಗೆ ಸಂಬಂಧಪಟ್ಟ ಹಾಗೆ ಕ್ರಿಸ್ಟಲ್ಸ್ ಕೂಡ ಇರುತ್ತಾ ಅಂತ? ಖಂಡಿತ ಇರುತ್ತೆ. ರಾಶಿಗೆ ಸಂಬಂಧಿಸಿದಂಗೆ ಬೇರೆ ಬೇರೆ ಕ್ರಿಸ್ಟಲ್ಗಳು ಇರ್ತವೆ. ನಾನು ಯೂಶಲಿ ಕೊಡುವ ಹಾಗೆ ಕೆಲವರಿಗೆ ಬೇರೆ ಏನೂ ಗೊತ್ತಿಲ್ಲ ಅಂದ್ರೆ ರಾಶಿ ಗೊತ್ತಿರುತ್ತೆ, ಕೆಲವರಿಗೆ ಹೆಸರಿನ ಮೇಲೆ ಕೂಡ ನಾವು ರಾಶಿಯನ್ನ ನೋಡ್ಬೋದಾಗಿರುತ್ತೆ. ಸೊ ಹಾಗೆ ನೋಡುವಾಗ ಮೇಷರಾಶಿಯವರಿಗೆ ರೆಡ್ ಜಾಸ್ಪರ್ ಅನ್ನುವಂಥದ್ದು ಒಂದು ಸ್ಟೋನ್ ಏನಿದೆ ಅದನ್ನ ನಾನು ಕೊಡ್ತೀನಿ ಯೂಶಲಿ. ಸೊ ಆ ಸ್ಟೋನ್ ನ ವೇರ್ ಮಾಡಿದ್ರು ಮೇಷರಾಶಿಯವರು ಪಾಸಿಟಿವ್ ಆದಂತಹ ರಿಸಲ್ಟ್ಸ್ ನ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅಷ್ಟು ಮಾತ್ರ ಅಲ್ಲ ನೋಡಿ, ನಾನು ಬೇರೆ ಬೇರೆ ಕ್ರಿಸ್ಟಲ್ಗಳನ್ನ ವೇರ್ ಮಾಡಿದ್ದೀನಿ. ಬೇರೆ ಬೇರೆ ಕ್ರಿಸ್ಟಲ್ಸ್ ಬೇರೆ ಬೇರೆ ರೀತಿಯ ಉಪಯೋಗಗಳಿಗೆ ನಾವು ಹಾಕೊಳ್ಳೋದಕ್ಕೆ ಅವಕಾಶ ಇರುತ್ತೆ.